ಬಿಡದಿ ಟೌನ್ಶಿಪ್ನ ಕಿಚ್ಚು ಜೋರಾಗ್ತಾ ಇದೆ. ಬೈರಮಂಗಲಕ್ಕೆ ಬಂದಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಎಚ್.ಡಿ. ಕುಮಾರಸ್ವಾಮಿ ಭೇಟಿ ಸ್ಥಳದಲ್ಲಿ ಭಾರೀ ಪೊಲೀಸ್ ಬಂದೋಬಸ್ತ್ ಇದೆ. ಬೈರಮಂಗಲದಲ್ಲೇ ಪರ ವಿರೋಧದ ಪ್ರತಿಭಟನೆ ನಡೀತಾ ಇರೋ ಹಿನ್ನೆಲೆ ಪೊಲೀಸ್ ಬಂದೋಬಸ್ತ್ ಇದೆ. ಬೈರಮಂಗಲ ತಲುಪಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಯೋಜನೆಯ ಪರ ರೈತರಿಂದ ಕುಮಾರಸ್ವಾಮಿ ಅವರಿಗೆ ಕೆಂಪು ಧ್ವಜ ಪ್ರದರ್ಶನ ಆಯಿತು. ಟೌನ್ಶಿಪ್ ಯೋಜನೆ ಬೇಕು ಅಂತ ಬೈರಮಂಗಲದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಬಹಿರಂಗ ಚರ್ಚೆಗಾಗಿ ಬಿಡದಿಗೆ ಬಂದಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಯೋಜನೆಯ ಪರ ಮತ್ತು ಯೋಜನೆಯ ವಿರುದ್ಧ ಹೀಗೆ ಎರಡು ಗುಂಪು ಪ್ರತಿಭಟನೆ ನಡೆಸ್ತಾ ಇದೆ. ಜಾರಿಗೆ ಬರಬೇಕು, ನಮ್ಮ ಮಕ್ಕಳ ಭವಿಷ್ಯಕ್ಕೆ ಈ ಯೋಜನೆ ಜಾರಿಗೆ ಬರಬೇಕು ಅಂತ ಒಂದು ಕಡೆ ರೈತರು ಪ್ರತಿಭಟನೆ ನಡೆಸಿದ್ರೆ, ಮತ್ತೊಂದು ಕಡೆ ಯೋಜನೆಯ ವಿರುದ್ಧವಾಗಿ ಮತ್ತೊಂದಷ್ಟು ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಈ ಯೋಜನೆ ಜಾರಿಗೆ ಬಂದ್ರೆ ಫಲವತ್ತಾದ ಭೂಮಿಯನ್ನ ನಾವು ಕಳ್ಕೋಬೇಕಾಗುತ್ತೆ. ಎಷ್ಟೇ ದುಡ್ಡು ಕೊಟ್ಟರು ಎಷ್ಟು ದಿನ ಆ ದುಡ್ಡು ಭೂಮಿ ಇದ್ರೆ ಮಕ್ಕಳು ಮೊಮ್ಮಕ್ಕಳು ಅವರ ಭವಿಷ್ಯಕ್ಕಾಗತ್ತೆ. ಫಲವತ್ತಾದ ಭೂಮಿ ಕೈ ತಪ್ಪೋದಕ್ಕೆ ನಾವು ಬಿಡೋದಿಲ್ಲ ಅಂತ ಒಂದು ರೈತರ ಗುಂಪು ಹೋರಾಟ ಮಾಡ್ತಾ ಇದೆ ಯೋಜನೆಯ ವಿರುದ್ಧವಾಗಿ. ನಾನು ರೈತರ ಪರ, ಅವರಿಗೆ ಬೆಂಬಲ ಸೂಚಿಸೋದಕ್ಕೆ ಬಂದಿದ್ದೀನಿ. ಡಿ.ಕೆ. ಶಿವಕುಮಾರ್ ಇಲ್ಲಿಗೆ ಬರೋದಿಲ್ಲ ಅಂತ ಗೊತ್ತು ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. 480 ದಿನಗಳಿಂದ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ ನಿನ್ನೆಯಿಂದ ಕೆಲವರು ಭೂಮಿ ಕೊಡ್ತೀನಿ ಅಂತ ಕೂತಿದ್ದಾರೆ. ರೈತರ ಬಾವುಟ ಬಿಟ್ಟು ಕೆಂಪು ಬಾವುಟ ಹಿಡಿದು ಕೂತಿದ್ದಾರೆ. ಟೌನ್ಶಿಪ್ ಪರ ಪ್ರತಿಭಟನೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಅವರಿಗೆ ಗೌರವ ಕೊಡಬೇಕು ಅನ್ನೋದಿದ್ರೆ ಅದರ ಮುಖಾಂತರ ನಾಡಿನ ಜನತೆ ಗೌರವ ಸಲ್ಲಿಸಬೇಕು ಅನ್ನೋದಿದ್ರೆ ಮುಖ್ಯಮಂತ್ರಿ ಅವ್ರ ಮುಂದೆ ಚರ್ಚೆ ಮಾಡಲಿ. ಅಲ್ಲೆಲ್ಲ ಕೂತ್ಕೊಂಡು ಹೇಳಿಕೆ ಕೊಟ್ಟರಾಗಲ್ಲ. ಕುಮಾರಸ್ವಾಮಿ ಕಾರದ ಕನಸಿನ ಕೂಸು ಇದೆಲ್ಲ ಅಲ್ಲಿ ಹೇಳೋದಲ್ಲ. ಇಲ್ಲಿ ಬರೆದ್ರೆ ನಾನು ಬಂದಿದ್ದೀನಿ, ಧೈರ್ಯವಾಗಿ ಚರ್ಚೆ ಮಾಡಕ್ಕೆ ತಯಾರಾಗಿದ್ದೀನಿ. ಅಲ್ಲೆಲ್ಲ ಧರಣಿ ಮಾಡ್ತಾವ್ರಲ್ಲ. ಈಗ ರೆಡ್ ಯಾಕೋ ಕಾಂಗ್ರೆಸ್ ಬಾವುಟ ಬಿಟ್ಬಿಟ್ಟವ್ರೆ. ಕಾಂಗ್ರೆಸ್ ಬಾವುಟ ಬಿಟ್ಬಿಟ್ಟದಂತ ರೆಡ್ ಫ್ಲಾಗ್ ಇಟ್ಕೊಂಡವ್ರೆ. ಈಗಲೂ ಹೇಳ್ತೇನೆ, ಅಲ್ಲಿ ನಿಜವಾದ ರೈತರು ಯಾರಿದ್ದಾರೆ ಈ ಭಾಗದಲ್ಲಿ ಅವ್ರು ಬಂದ್ರೆ ಚರ್ಚೆ ಮಾಡಕ್ ತಯಾರಾಗಿಲ್ಲ. ಈಗ ಅವ್ರ ಪತ್ರ ಯಾಕೆ ಬರೆದ್ರು ನನಗೆ? ಪತ್ರ ಬರೆದು ಯಾತಿಗೆ ನಾನು ಇನ್ವೈಟ್ ಮಾಡಿದ್ರು? ನಾನು ಯಾಕೆ ಪತ್ರ ಬರೆದಿದ್ದೇನೆ? ಮತ್ತೆ ಇನ್ನೊಂದು ಪತ್ರ ನೆನಪಿಸಿ ಅವ್ರಿಗೆ ಪತ್ರ ಬರೆದೆ. ಯಾವಾಗ ಬೇಕಾದ್ರೂ ಸಿದ್ಧ ಇದ್ದೀನಿ. ಆದರೆ ಚರ್ಚೆ ಆಗಬೇಕಾದ್ದು ಇಲ್ಲಿಯ ರೈತರೇನಿದ್ದಾರೆ ಅವ್ರ ಮಧ್ಯದಲ್ಲಿ ಚರ್ಚೆ ಆಗಬೇಕು. ಅವ್ರಿಗೆ ಗೌರವ ಕೊಡಬೇಕು ಅನ್ನೋದಿದ್ರೆ ಅದರ ಮುಖಾಂತರ ನಾಡಿನ ಜನತೆ ಗೌರವ ಸಲ್ಲಿಸಬೇಕು ಅನ್ನೋದಿದ್ರೆ ಮುಖ್ಯಮಂತ್ರಿ ಅವ್ರ ಮುಂದೆ ಚರ್ಚೆ ಮಾಡಲಿ. ಕೆಂಪೇಗೌಡ ಜಯಂತಿಯಲ್ಲೂ ಡಿ.ಕೆ. ಶಿವಕುಮಾರ್ ಟೌನ್ಶಿಪ್ ಅಗತ್ಯತೆಯ ಬಗ್ಗೆ ಪ್ರತಿಪಾದಿಸಿದರು. ಬೆಂಗಳೂರಿಗೆ ವಲಸೆ ತಪ್ಪಿಸೋದಕ್ಕೆ ಅಸಾಧ್ಯ, ಬದುಕು ಕಟ್ಕೊಳ್ಳೋದಕ್ಕೆ ಬರ್ತಾರೆ. ಈ ಹಿಂದೆ ಸಹ ಸ್ಯಾಟಲೈಟ್ ಸಿಟಿ ಆಗಿತ್ತು, ಈಗಲೂ ಅದರ ಅಗತ್ಯ ಇದೆ. ವರ್ಟಿಕಲ್ ರೀತಿಯಲ್ಲಿ ಸಿಟಿ ನಿರ್ಮಾಣ ಆಗಬೇಕಾಗಿದೆ ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆ ಕೊಟ್ಟರು. ಬಿಡದಿ ಟೌನ್ಶಿಪ್ ಮಾಡೇ ಮಾಡ್ತೀವಿ ಅಂತ ಸಂದೇಶವನ್ನ ನೀಡಿದ್ರು. ಬೈರಮಂಗಲದಲ್ಲಿ ಬಹಿರಂಗ ಚರ್ಚೆಗೋಸ್ಕರ ಡಿ.ಕೆ. ಶಿವಕುಮಾರ್ಗಾಗಿ ಕಾಯ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಮತ್ತೊಂದು ಕಡೆ ಟೌನ್ಶಿಪ್ನ ಅಗತ್ಯತೆ ಏನಿದೆ ಅನ್ನೋದನ್ನ ಸಿಎಂ ಪ್ರತಿಪಾದಿಸಿದರು. ಸೊ ಅದರಿಂದ ಇಡೀ ಪ್ರಪಂಚ ನಮ್ಮ ಬ್ರ್ಯಾಂಡ್ ಬೆಂಗಳೂರನ್ನ ಯಾವ ನಿಟ್ಟಿನಲ್ಲಿ, ಯಾಕೆಂದ್ರೆ ಪ್ರತಿ ವರ್ಷ ಕೂಡ ಜನ ಆಕರ್ಷಣೆ ವಿಪರೀತ ಆಗ್ತಾ ಇದೆ. ಇಲ್ಲಿ ಹೋದ್ರೆ ವಿದ್ಯಾ ಸಿಗ್ತದೆ, ಆರೋಗ್ಯ ಸಿಗ್ತದೆ, ವೃತ್ತಿ ಸಿಗ್ತದೆ, ಬದುಕನ್ನ ಕಟ್ಕೊಳ್ಬೇಕು ಅಂತ ಹೇಳಿ ಎಲ್ಲ ಹಳ್ಳಿಗಳಿಂದ ಕೂಡ ಇವತ್ತು ಬರ್ತಾ ಇದ್ದಾರೆ. ಇದಕ್ಕೆ ನಾವು ಕಾಪಾಡಬೇಕು. ಹಿಂದೆ ಇದು ಸ್ಯಾಟಲೈಟ್ ಟೌನ್ ಆಯಿತು, ಕೆಂಗೇರಿ ಸ್ಯಾಟಲೈಟ್ ಟೌನ್ ಆಯಿತು. ಹಂಗೆ ಮುನ್ಮುಂದಕ್ಕೂ ಕೂಡ ಈ ಬೆಂಗಳೂರನ್ನ ಬೆಳೆಸಲಿಕ್ಕೆ ನಮ್ಮದೇ ಆದಂಥ ಪ್ರಯತ್ನವನ್ನು ನಾವು ಮಾಡಲಿಲ್ಲ ಅಂತಂದರೆ, ಏಕೆಂದರೆ ಯಾರು ಕೂಡ ಬೆಂಗಳೂರು ಬರೋರನ್ನ ನಾವು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ವರ್ಟಿಕಲ್ ಗ್ರೋತ್ ಕೂಡ ಈಗಲೇ ನಾನು ಚಿಂತನೆಯನ್ನು ನಾನು ಮಾಡ್ತಾ ಇದ್ದೇನೆ. ಸೊ ಎಲ್ಲ ಧರ್ಮ, ಎಲ್ಲ ಜಾತಿಗಳಿಗೆ ಅವರ ಬದುಕನ್ನು ಕಟ್ಕೊಳ್ಳಿಕ್ಕೆ ನಾವು ಈ ರೂಪವನ್ನು ಈ ಸಂದರ್ಭದಲ್ಲಿ ಕಟ್ಟಬೇಕಾಗಿದೆ. ಸೊ ಅದರಿಂದ ಇಡೀ ಪ್ರಪಂಚ ನಮ್ಮ ಬ್ರ್ಯಾಂಡ್ ಬೆಂಗಳೂರನ್ನ ಯಾವ ನಿಟ್ಟಿನಲ್ಲಿ, ಯಾಕೆಂದ್ರೆ ಪ್ರತಿ ವರ್ಷ ಕೂಡ ಜನ ಆಕರ್ಷಣೆ ವಿಪರೀತ ಆಗ್ತಾ ಇದೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.